ಹೇಳಿದೆ, ಏನಾಗುತ್ತೆ ನಾನು ಮಾತಾಡೋದ್ರಲ್ಲಿ ನಾನು ಪಬ್ಲಿಸಿಟಿಗೋಸ್ಕರ ತೋರಿಸ್ದೆ ಅಂತ ಆಗುತ್ತೆ. ಓಕೆ, ನಾನು ಅದನ್ನ ಮಾಡಕ್ ಹೋಗಲ್ಲ. ನಮ್ಮಲ್ಲೇ ಕೆಲವ್ರು ನೋಡಿದ್ದಾರೆ, ಅವ್ರುಗಳು ಇನ್ನೂ ಯಾರು ಟ್ವೀಟ್ ಮಾಡಿಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇದು ಯಾವುದು ಬಲವಂತವಾಗಿ ಆಗಬಾರ್ದು. ಅವ್ರ ಮನ್ಸಿಗೆ ಬಂದು ಮಾಡಬೇಕು. ನನ್ನ ಮನ್ಸಿಗೆ ಬಂದಾಗ ಯಾವ್ಯಾವ ಸಿನಿಮಾ ನೋಡಬೇಕು ಪ್ರೀತಿಯಿಂದ ಹೇಳಲ್ಲ. ನಿಮಗೆ ಪರ್ಸನಲ್ ಕಾಲ್ ಮಾಡಿ ಹೇಳಿದಾರ? ಎಲ್ಲರೂ ಕರೆ ಮಾಡಿದ್ದಾರೆ ಸರ್. ಅಷ್ಟು ಸಂಪರ್ಕ ಅಂತ ಎಲ್ಲರೊಟ್ಟಿಗಿದೆ, ಎಲ್ಲರೂ ಕರೆ ಮಾಡಿದ್ದಾರೆ. ಆ್ಯಂಡ್ ನನಗೆ ಬೇಕಾಗಿರೋದು ನನ್ನ ಸಿನಿಮಾ ಇಷ್ಟಪಟ್ಟರು, ಎಲ್ಲರೂ ಶ್ರಮ ಇಷ್ಟಪಟ್ಟರು. ದಟ್ಸ್ ವಾಟ್ ಐ ವಾಂಟ್ ಆ್ಯಂಡ್ ವೆರಿ ಹ್ಯಾಪಿ ಹೋಗೋದು ಬೇಡ. ಯಾಕಂದರೆ ಪ್ರತಿಯೊಬ್ಬರು ಆ್ಯಕ್ಚುಲಿ ಎಲ್ಲರೂ ನಮ್ಮ ಮನೆಗೆ ಬಂದಿರ್ತಾರೆ, ಎಲ್ಲರೂ ನನ್ನ ಸ್ನೇಹಿತರೆ. ಸೊ ಅದು ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಡ್ಬರ್ತಾ ಇದ್ದೀನಿ. ಮಿಕ್ಕಿದ ಫ್ಯಾನ್ಸ್ನ ಅವರು ಹೀರೋಗಳು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಕೊಡಿದ್ರಿ. ಇಯರ್ ಎಂಡಲ್ಲಿ ಹೊಸ ವರ್ಷ ಬೇರೆ ಬರ್ತಿದೆ, ವಿಶಸ್ ಒಂದು ಇರಲಿ ಎಲ್ಲರಿಗೂ. ಐ ಮೀನ್ ಇಲ್ಲಿರೋ ಎಲ್ಲರಿಗೂ ಅಷ್ಟೇ. ಐ ವಿಶ್ ಆಲ್ ಆಫ್ ಯು ವೆರಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ 2025 ನಿಮಗೆಲ್ಲರ ಮುಖಗಳ ಮೇಲೆ ಒಳ್ಳೆ ನಗು ತರೋಕ್ಕೆ ಸಾಕಷ್ಟು ಕಾರಣಗಳು ಸಿಗಲಿ ಅಂತ ಹೇಳ್ಕೊತೀನಿ. ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಳ್ಳೆ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ಕೊಡಿ. ಪ್ರತಿಯೊಬ್ಬರು ಹೊಸ ಕಲಾವಿದರಿಗೂ ತುಂಬ. ಆ್ಯಂಡ್ ಅವರೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಕನ್ನಡದವರು, ಅವರಿಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರಲ್ಲ. ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ನಿಮ್ಮ ಕೈ ನೀವು ಮಾಡಿದ್ರಿ ಎಲ್ಲರೂ. ಆಸ್ ಮಚ್ ಆಸ್ ಪಾಸಿಬಲ್ ಯು ಆಲ್ಸೋ ಸಪೋರ್ಟ್ ಆಲ್ ಆಫ್ ಯು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಆಲ್. ನಿಮ್ಮ ಆ್ಯಕ್ಚುಲಿ ಪಬ್ಲಿಸಿಟಿ ಜಾಸ್ತಿ ಆಗೇ ಇರಲಿಲ್ಲ ಮ್ಯಾಕ್ಸಿಗೆ. ಐ ಥಿಂಕ್ ದ ಲಾಸ್ಟ್ 3 days ಐ ಸ್ಟಾರ್ಟ್ ಫಾರ್ ಇಂಟರ್ವ್ಯೂಸ್ ತುಂಬ ರೀಚ್ ಮಾಡಿಸಿದ್ರಲ್ಲ, ಲವ್ ಯು ಆಲ್. ಥ್ಯಾಂಕ್ ಯು. ನಾವು ಮೆಟಫಾರಿಕ್ ಆಗಿ ಹೇಳ್ತಾ ಇದ್ದೀವಿ, ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀವಿ. ಏನಾಗುತ್ತೆ, ಇಲ್ಲಿರೋ ವಾಹಿನಿಗಳಲ್ಲಿ ಎಷ್ಟೊಬ್ರು ನಾನು ತುಂಬ ಗೌರವ ಕೊಡೋವಂಥವ್ರು, ಅವರು ನಮಗೆ ಗೌರವ ಕೊಡೋವಂಥವ್ರು. ನಾವು ಇವತ್ತರೂ ಭೇಟಿಯಾದಾಗ ಪರಸ್ಪರವಾಗಿ ಒಳ್ಳೊಳ್ಳೆ ಮಾತುಗಳೇ ಮಾತಾಡಿದ್ದೀವಿ. ಅಲ್ಲಿ ಇಲ್ಲಿ ಬರ್ತವೆ, ಬಟ್ ಅಲ್ಲಿ ಇಲ್ಲಿ ಬರೋದನ್ನ ನೀವುಗಳೇ ಕ್ಲೀನ್ ಮಾಡ್ಬೋದಲ್ಲ. ನಿಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲರೂ. ಅಲ್ಲಿಂದ ಏನಾಗುತ್ತೆ, ಒಂದು ಫ್ಯಾನ್ ವಾರ್ ಅಂತ ಸ್ಟಾರ್ಟ್ ಆಗೋದು ಅಲ್ಲಿಂದ. ನಾನು ಯಾವುದೋ ರಾಂಗ್ ಹೆಡ್ಲೈನ್ಸು ರಾಂಗ್ ಬಂದಾಗ ಇವತ್ತು ನಾನು ನಿನ್ನೆ ಪ್ರೆಸ್ ಮೀಟಿಂಗ್ ಅಂತ ಕುತ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ ಅಂತಂದರೆ, ಇಂಡಸ್ಟ್ರಿ ಇಸ್ ರಿಯಲಿ ಸಫರಿಂಗ್. ಸೊ ಇಂಡಸ್ಟ್ರಿ ಮೇಲೆ ಬರಬೇಕು ಅಂದರೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ, ನಾವು ಮಾತ್ರ ಅಲ್ಲ. ಆ್ಯಂಡ್ ಐಮ್ ಬೀಯಿಂಗ್ ವೆರಿ ಆನೆಸ್ಟ್, ಐಮ್ ಬೀಯಿಂಗ್ ವೆರಿ ಆನೆಸ್ಟ್ ವಿತ್ ಮೈ ವರ್ಡ್ಸ್. ನಾನು ಇದನ್ನು ಯಾವ ಅಹಮ್ಮಲ್ಲಿ ಮಾತಾಡ್ತಾ ಇಲ್ಲ. ಸಮ್ಟೈಮ್ಸ್ ಇಟ್ ಲುಕ್ಸ್ ವೆರಿ ನಾಟ್ ಓಕೆ. ಅದು ಹೇಳೇ ಇರಲ್ಲ, ಅದನ್ನು ತೊಗೊಂಡೋಗಿ ಅದಕ್ಕೆ ಸೃಷ್ಟಿ ಕೊಡೋದು ತಪ್ಪಾಗುತ್ತೆ. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳಬಲ್ಲೆ, ಬೇರೆ ಹೀರೋಗಳ ಬಗ್ಗೆ ಆಗಲಿ, ನನ್ನ ಸಹಕಲಾವಿದರು ಎಲ್ಲರೂ ಅವ್ರು ಯಾರ ಬಗ್ಗೆನೂ ಏನಾರು ಮಾತಾಡೋದು ಟಾಂಟ್ ಕೊಡೋದು ಬೇಡಿ. ನಮ್ಮ ಸಿನಿಮಾ ನಾವು ಹೇಳೋದು ಅಂತ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆ್ಯಕ್ಟರು ಅವ್ರ ಫ್ಯಾನ್ಸ್ಗಳು. ಇವಾಗ ಇನ್ನೊಂದು ಹೇಳ್ತೀನಿ, ವಾರ್ ಅಂತ ನೀವೇನು ಹೇಳ್ತೀರಿ, ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್. ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ, ಅದು ನಮ್ಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ, ಅವ್ರಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ಬರೋಲ್ಲ. ಯಾರ್ಯಾರೋ ತಂದಾಗ ಯಾರೋ ಮಾಡ್ಬೋದು, ಯು ಡೋಂಟ್ ನೋ. ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಹ್ಯಾಸ್ ಟು ಕಮ್ ಇಂಡಿವಿಜುವಲಿ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರಬೇಕಾದಂಥದ್ದು ಬೇಡ ಕೆಲವೊಂದು ಅಷ್ಟೇ. ಸಿನಿಮಾ ಇದೊಂದು ನಮ್ಮ ಕಾನ್ಸಂಟ್ರೇಷನ್ ಇದೆ, ಸಿನಿಮಾ ಮಾಡಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ. ಪ್ರತಿಯೊಬ್ಬ ಕಲಾವಿದನಿಗೆ ಅದೇ ಇರೋದು. ಮಿಕ್ಕಿದ್ದು ಏನಾಗುತ್ತೆ, ನಿಮ್ಮಂಥವರೆಲ್ಲ ಜವಾಬ್ದಾರಿ ತಗೊಂಡು ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಿಸಿ. ಆ ಜೊತೆಗೆ ನಿಮ್ಮಲ್ಲೂ ಕೆಲವು ಹೆಡ್ಲೈನ್ಸ್ಗಳು ಹುಷಾರಾಗಿ ಹಾಕಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗೋದು ನಿಮ್ಗಳ ಟೈಟಲಿಂದ. ಸ್ವಲ್ಪ ಅದು ಕೆಲವರೇ ತಗೊಳ್ಳಿ. ನಾನು ಇವಾಗ ನೋಡಿ, ಅಲ್ಲೂ ನೀವು ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂದರೆ